ಹಾಯ್ ಫ್ರೆಂಡ್ಸ್, ಇದು ಮಸ್ತ್ ಮಗ ಚಾನಲ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಯುರೋಪ್ ಪ್ರವಾಸದಲ್ಲಿರೋ ಪ್ರಧಾನಿ ಮೋದಿಗೆ ಪ್ರತಿಷ್ಠಿತ ಪತ್ರಿಕೆಯೊಂದು ಅವಮಾನ ಮಾಡಿದೆ. ಪ್ರಧಾನಿ ಮೋದಿ ಇಟಲಿಗೆ ಭೇಟಿಯಾಗಿ ಪ್ರಧಾನಿ ಜಾರ್ಜಿಯಾ ಮೆಲನಿ ಅವರಿಗೆ ಮೆಲಡಿ ಚಾಕ್ಲೇಟ್ಸ್ನ ಗಿಫ್ಟ್ ಕೊಟ್ಟಿದ್ದಾರೆ. ಇನ್ನೊಂದು ಕಡೆ ಟ್ರಂಪ್ ಭೇಟಿ ಬೆನ್ನಲ್ಲೇ ರಷ್ಯಾ ಅಧ್ಯಕ್ಷ ಪುಟಿನ್ ಚೀನಾಗೆ ಗ್ರ್ಯಾಂಡ್ ಎಂಟ್ರಿ ಕೊಟ್ಟಿದ್ದಾರೆ. ಈ ನಡುವೆ ಬಾಂಗ್ಲಾದಲ್ಲಿರೋ ಭಾರತದ ರಾಜತಾಂತ್ರಿಕ ಅಧಿಕಾರಿಯೊಬ್ಬರು ಮೃತಪಟ್ಟಿದ್ದಾರೆ ಅನುಮಾನಾಸ್ಪದ ರೀತಿಯಲ್ಲಿ. ಜೊತೆಗೆ ಬಾಂಗ್ಲಾದಲ್ಲಿ ಅಮೆರಿಕ ಕೂಡ ಸೇನೆ ನುಗ್ಗಿಸ್ತಾ ಇದೆ. ಅಂದರೆ ಅಲ್ಲಿ ಸೇನೆ ತಂದಿಡೋಕೆ ಪ್ಲಾನ್ ಮಾಡ್ತಿದೆ ಬಾಂಗ್ಲಾದಲ್ಲಿ. ಭಾರತಕ್ಕೆ ವಾರ್ನಿಂಗ್ ಇದು. ಎಲ್ಲವನ್ನ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಮೊದಲು ಟ್ರಂಪ್ ಕೆಲವೇ ದಿನಗಳಲ್ಲಿ ಇರಾನ್ ಮೇಲೆ ದಾಳಿ ಆಗುತ್ತೆ ಅಂತ ಹೇಳಿದ್ದಾರೆ. ಅದ್ರ ಬಗ್ಗೆ ತಿಳ್ಕೊಂಡ್ಬಿಡೋಣ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರಾನ್ ಮೇಲೆ ಮತ್ತೆ ದಾಳಿ ಮಾಡೋದಾಗಿ ಬೆದರಿಕೆ ಬಿಟ್ಟಿದ್ದಾರೆ. ಅಮೆರಿಕ ಮೇ 19ನೇ ತಾರೀಕು ಇರಾನ್ ಮೇಲೆ ದಾಳಿ ಮಾಡೋದ್ರಲ್ಲಿತ್ತು. ನಾವು ದಾಳಿ ಮಾಡೋ ಜಸ್ಟ್ 1 ಗಂಟೆ ಮುಂಚೆ ಗಲ್ಫ್ ಲೀಡರ್ಗಳು ಮಾತುಕತೆಗೆ ಟೈಮ್ ಕೊಡಿ ಅಂತ ನಂತರ ಕೇಳಿಕೊಂಡ್ರು. ಪಾಕಿಸ್ತಾನ ಮಧ್ಯಸ್ಥಿಕೆಯ ಮಾತುಕತೆ ಚೆನ್ನಾಗಿ ಪ್ರೋಗ್ರೆಸ್ ಆಗ್ತಾ ಇದೆ ಅಂತ ನಮಗೆ ಹೇಳಿದ್ರು. ಅದಕ್ಕೆ ನಾವು ಸುಮ್ಮನಾದ್ವಿ ಅಂತ ಟ್ರಂಪ್ ಹೇಳಿದ್ದಾರೆ. ಹೀಗಾಗಿ ನಾನು ಮಾತುಕತೆಗೆ 2 ರಿಂದ 3 ದಿನ ಟೈಮ್ ಕೊಟ್ಟಿದ್ದೀನಿ. ಅಷ್ಟರ ಒಳಗಡೆ ಇರಾನ್ ಜೊತೆಗಿನ ಮಾತುಕತೆ ಮತ್ತೆ ಫೇಲ್ ಆಯಿತು ಅಂತ ಹೇಳಿದ್ರೆ ದಾಳಿ ಮಾಡೋದು ಗ್ಯಾರಂಟಿ. ಇದೇ ಶುಕ್ರವಾರವೇ ಆಗ್ಬೋದು, ಅಥವಾ ಇದೇ ವಾರಾಂತ್ಯ ಅಥವಾ ಮುಂದಿನ ವಾರದ ಆರಂಭದಲ್ಲಿ ನಾವು ಹೊಸ ದಾಳಿಯನ್ನು ಮಾಡೋ ಚಾನ್ಸಸ್ ಇದೆ ಅಂಥೇಳಿ ಟ್ರಂಪ್ ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಹಾಗೆ ಇರಾನ್ ನಾಯಕರು ನಮ್ಮ ಹತ್ರ ಡೀಲ್ ಮಾಡ್ಕೊಳ್ಳೋಕೆ ಅಂಗಲಾಚಿ ಬೇಡ್ಕೊಳ್ತಾ ಇದ್ದಾರೆ ಅಂತಲೂ ಟ್ರಂಪ್ ಹೇಳಿದ್ದಾರೆ. ಆದಷ್ಟು ಬೇಗ ಇರಾನ್ ಜೊತೆಗಿನ ಯುದ್ಧ ಮುಗಿಸ್ತೀನಿ ಅಂತಲೂ ಟ್ರಂಪ್ ಹೇಳಿದ್ದಾರೆ. ಆ ಕಡೆ ಅಮೆರಿಕ ಉಪಾಧ್ಯಕ್ಷ JD ವ್ಯಾನ್ಸ್ ಕೂಡ ನಮ್ಮ ಅಧ್ಯಕ್ಷರು ಇರಾನ್ ಜೊತೆ ಒಳ್ಳೆ ಡೀಲ್ ಆಗಲಿ ಅಂತ ಬಯಸ್ತಾರೆ. ಹಾಗಂತ ನಾವು ಸುಮ್ಮನೆ ಕೂತಿಲ್ಲ, ಶಸ್ತ್ರಾಸ್ತ್ರ ಇಟ್ಕೊಂಡು ಯುದ್ಧಕ್ಕೆ ರೆಡಿನೇ ಇದ್ದೀವಿ ಅಂತ JD ವ್ಯಾನ್ಸ್ ಹೇಳಿದ್ದಾರೆ. ಇರಾನ್ ಯಾವುದೇ ಕಾರಣಕ್ಕೂ ಅಣ್ವಸ್ತ್ರ ಹೊಂದೋಕೆ ಸಾಧ್ಯ ಇಲ್ಲ ಅಷ್ಟೇ. ಇರಾನ್ ನಮ್ಮೊಂದಿಗೆ ಡೀಲ್ ಮಾಡ್ಕೊಳ್ಬೇಕು, ಆ ರೀತಿ ನಾವು ಭಾವಿಸ್ತೀವಿ ಅಂತ JD ವ್ಯಾನ್ಸ್ ಹೇಳಿದ್ದಾರೆ. ಇನ್ನು ಟ್ರಂಪ್ ಗಲ್ಫ್ ನಾಯಕರ ರಿಕ್ವೆಸ್ಟ್ ಮೇರೆಗೆ ಹೊಸ ದಾಳಿ ನಿಲ್ಲಿಸಿದ್ದೆ. ಕತಾರ್, ಸೌದಿ, UAE ನಾಯಕರು ದಾಳಿ ಬೇಡ ಅಂತ ಕೇಳ್ಕೊಂಡ್ರು ಅಂತ ಹೇಳಿದ್ರಲ್ಲ. ಆದರೆ ಅದೇ ದೇಶಗಳ ಅಧಿಕಾರಿಗಳು ಟ್ರಂಪ್ರ ಮಾತನ್ನ ರಿಜೆಕ್ಟ್ ಮಾಡಿದ್ದಾರೆ. ಟ್ರಂಪ್ ದಾಳಿ ಮಾಡೋಕೆ ಪ್ಲಾನ್ ಹಾಕೊಂಡಿದ್ರು ಅನ್ನೋ ವಿಚಾರವೇ ನಮಗೆ ಗೊತ್ತಿಲ್ಲ, ನಾವೆಲ್ಲಿಂದ ರಿಕ್ವೆಸ್ಟ್ ಮಾಡ್ಕೊಳ್ಳೋಣ ತಡೆಯೋಕ್ಕೆ ಅಂತ ಹೇಳಿದ್ದಾರೆ. ಅಮೆರಿಕದ ವಾಲ್ ಸ್ಟ್ರೀಟ್ ಜರ್ನಲ್ ಇದ್ರ ಬಗ್ಗೆ ರಿಪೋರ್ಟ್ ಮಾಡಿದೆ. ಹಾಗಿದ್ರೆ ಟ್ರಂಪ್ ಹೇಳಿದ್ದೆಲ್ಲ ಸುಳ್ಳ ಅನ್ನೋ ಪ್ರಶ್ನೆಗಳು ಕೂಡ ಎದ್ದಿವೆ. ಮತ್ತೊಂದು ಕಡೆ ಇರಾನ್ನಿಂದಲೂ ಪ್ರತಿಕ್ರಿಯೆ ಬಂದಿದೆ. ಇರಾನ್ ಪಾರ್ಲಿಮೆಂಟ್ನ ನ್ಯಾಷನಲ್ ಸೆಕ್ಯೂರಿಟಿ ಅಧ್ಯಕ್ಷ ಇಬ್ರಾಹಿಂ ಅಜೀಜಿ ರಿಯಾಕ್ಟ್ ಮಾಡಿದ್ದಾರೆ. ಡೊನಾಲ್ಡ್ ಟ್ರಂಪ್ರನ್ನ ಬಗ್ಗಿಸೋಕೆ ಇರೋ ಮಾರ್ಗ ಅಂದರೆ ಬಲ ಮತ್ತು ಶಕ್ತಿ, ಮಾತುಕತೆ ಅಲ್ಲ ಅನ್ನೋ ರೀತಿಯಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಂದರೆ ಅವರು ತಲೆ ಬಗ್ಸೋ ಲಕ್ಷಣ ಕಾಣಿಸ್ತಾ ಇಲ್ಲ. ಇನ್ನು ಅಮೆರಿಕ ಮತ್ತು ಇಸ್ರೇಲ್ ಇರಾನ್ ಮೇಲೆ ನಡೆಸಿದ್ದ ದಾಳಿ ಹಿಂದೆ ಮತ್ತೊಂದು ಸ್ಫೋಟಕ ಗುರಿ ಇತ್ತು ಅನ್ನೋ ಮಾಹಿತಿ ಬರ್ತಾ ಇದೆ. ಇರಾನ್ನ ಮಿಸೈಲ್ ಮತ್ತು ನ್ಯೂಕ್ಲಿಯರ್ ಪ್ಲಾಂಟ್ಗಳನ್ನು ಧ್ವಂಸ ಮಾಡೋದಷ್ಟೇ ಪ್ಲಾನ್ ಆಗಿರಲಿಲ್ಲ, ಬದಲಿಗೆ ಇಡೀ ಆಡಳಿತವನ್ನ ಉರುಳಿಸೋದು. ಇದು ಕೂಡ ಗೊತ್ತಿತ್ತು ಮುಂಚೆ, ರೆಜಿಮ್ ಚೇಂಜ್ ಉದ್ದೇಶ ಇತ್ತು ಅಂತ. ಆದರೆ ಹೊಸ ಸುದ್ದಿ ಏನು ಅಂದರೆ, ಇರಾನ್ನ ಮಾಜಿ ಅಧ್ಯಕ್ಷ ಮೊಹಮ್ಮದ್ ಅಹಮದಿನೆಜಾದ್ರನ್ನ ಮತ್ತೆ ಪವರ್ಗೆ ತರೋ ಸ್ಕೆಚ್ ಹಾಕೊಂಡಿತ್ತು ಅಮೆರಿಕ ಅಂತ ನ್ಯೂಯಾರ್ಕ್ ಟೈಮ್ಸ್ ರಿಪೋರ್ಟ್ ಮಾಡಿದೆ. ಆದರೆ ಅಮೆರಿಕ ಇಸ್ರೇಲ್ ನಡೆಸಿದ್ದ ಈ ಪ್ಲಾನ್ ಆರಂಭದಲ್ಲೇ ಸಂಪೂರ್ಣವಾಗಿ ವಿಫಲ ಆಯಿತು. ಖಾಮೆನಿ ಹತ್ಯೆ ನಂತರ ಇಡೀ ಇರಾನ್ ಸರ್ಕಾರ ಕೊಲ್ಯಾಪ್ಸ್ ಆಗುತ್ತೆ ಅಂತ ಇಸ್ರೇಲ್ ಲೆಕ್ಕ ಹಾಕಿತ್ತು. ಆದರೆ ಅಲ್ಲಿನ ಉಳಿದೆಲ್ಲ ಲೀಡರ್ಸ್ ಒಟ್ಟಾಗಿ ನಿಂತು ಪರಿಸ್ಥಿತಿಯನ್ನು ಕಂಟ್ರೋಲ್ ಮಾಡಿದ್ರು. ಅಮೆರಿಕ ಇಸ್ರೇಲ್ ಎಲ್ಲ ಪ್ಲಾನ್ ಮಾಡಿದ್ದು ಬುಡಮೇಲಾಯಿತು. ಅಲ್ಲದೆ ಇದೇ ಟೈಮ್ನಲ್ಲಿ ಗೃಹ ಬಂಧನದಲ್ಲಿದ್ದ ಅಹಮದಿನೆಜಾದ್ರನ್ನ ಜೈಲು ಬ್ರೇಕ್ ಥರ ಆಪರೇಷನ್ ಮಾಡಿ ಇಲ್ಲಿಂದ ಬಿಡಿಸೋಕ್ಕೂ ಇಸ್ರೇಲ್ ಪ್ಲಾನ್ ಮಾಡಿತ್ತು. ಅವರ ಮನೆ ಕಾಯ್ತಾ ಇದ್ದ IRGC ಪಡೆಗಳ ಮೇಲೂ ದಾಳಿ ಮಾಡ್ತು. ಆದರೆ ಆ ದಾಳಿಯಲ್ಲಿ ಅಹಮದಿನೆಜಾದ್ಗೂ ಕೂಡ ಅಪ್ಪಿತಪ್ಪಿ ಗಾಯ ಆಗೋಯ್ತು, ಆದರೆ ಪ್ರಾಣ ಉಳಿತು. ಈ ಘಟನೆಯಿಂದಾಗಿ ಅಹಮದಿನೆಜಾದ್ ಕೂಡ ಅಲ್ಲಿಂದ ತಪ್ಪಿಸ್ಕೊಂಡ್ಬಿಟ್ರು. ಅದಾದಮೇಲೆ ಕಣ್ಮರೆ ಆಗಿಬಿಟ್ರು. ಈಗ ಅವರು ಇದಾರಾ ಇಲ್ವಾ ಅನ್ನೋ ಮಾಹಿತಿನೂ ಯಾರಿಗೂ ಗೊತ್ತಿಲ್ಲ. ಇದರಿಂದ ಅಹಮದಿನೆಜಾದ್ರನ್ನ ಮುಂದಿಟ್ಕೊಂಡು ಆಡಳಿತ ಬದಲಿಸೋ ಅಮೆರಿಕ ಇಸ್ರೇಲ್ ಪ್ಲಾನ್ ಫ್ಲಾಪ್ ಆಯಿತು ಅಂತ ಹೇಳಲಾಗ್ತಿದೆ. ಈ ಅಹಮದಿನೆಜಾದ್ ಇರಾನ್ ಆಡಳಿತದ ಮಾತನ್ನ ಸರಿಯಾಗಿ ಕೇಳ್ತಾ ಇಲ್ಲ, ಇರಾನ್ ಆಡಳಿತಕ್ಕೇನೆ ಖಾಮೆನಿಗಳಿಗೆ ಥ್ರೆಟ್ ಆಗ್ತಿದ್ದಾರೆ ಅಂತ ಹೇಳಿ ಗೃಹ ಬಂಧನದಲ್ಲಿ ಇಡಲಾಗಿತ್ತು. ಪಾಪ್ಯುಲರ್ ಮಲ್ಟಿಪಲ್ ಟೈಮ್ಸ್ ಪ್ರೆಸಿಡೆಂಟ್ ಅವರಲ್ಲಿ ಅವ್ರನ್ನ ಒಂಥರ ನಿರ್ಬಂಧಿಸಿ ಇಟ್ಕೊಂಡಿತ್ತು ಖಾಮೆನಿ ಆಡಳಿತ. ಏನೋ ಇತ್ತೀಚೆಗಷ್ಟೇ UAEನ ಬರಾಕ ನ್ಯೂಕ್ಲಿಯರ್ ಪ್ಲಾಂಟ್ ಮೇಲೆ ಡ್ರೋನ್ ದಾಳಿ ಆಗಿತ್ತು. ಈಗ ಈ ಡ್ರೋನ್ ದಾಳಿ ಇರಾಕ್ ನೆಲದಿಂದಲೇ ಆಗಿದೆ ಅಂತ UAE ರಕ್ಷಣಾ ಇಲಾಖೆ ತಿಳಿಸಿದೆ. ಅಲ್ಲದೆ ಕಳೆದ 2 ದಿನಗಳಲ್ಲಿ ಇರಾಕ್ನಿಂದ ನಮ್ಮ ಕಡೆಗೆ 6 ಡ್ರೋನ್ಗಳನ್ನು ಹಾರಿಸಲಾಗಿದೆ. ಇವುಗಳನ್ನು ಇಂಟರ್ಸೆಪ್ಟ್ ಮಾಡಿದ್ದೀವಿ, ಇದರಿಂದ ಏನು ಡ್ಯಾಮೇಜ್ ಆಗಿಲ್ಲ ಅಂತ UAE ಡಿಫೆನ್ಸ್ ಮಿನಿಸ್ಟ್ರಿ ಮಾಹಿತಿ ಕೊಟ್ಟಿದೆ. ಇಂಥ ಬೆದರಿಕೆಗಳಿಂದ ರಕ್ಷಿಸಿಕೊಳ್ಳೋಕೆ ನಾವು ಯಾವಾಗಲೂ ರೆಡಿ ಇದ್ದೀವಿ ಅಂತ ಹೇಳಿದೆ. ಏನು ಸ್ನೇಹಿತರೆ, ವೈಷ್ಣೋದೇವಿ, ಅಮೃತ್ಸರ, ಅಟಾರಿ ಬಾರ್ಡರ್ ಸೇರಿ ಎಲ್ಲ ಕ್ಷೇತ್ರಗಳಿಗೆ, ಜಾಗಗಳಿಗೆ ಯಾತ್ರೆ ಹೋಗುವ ಆಸಕ್ತಿ ನಿಮಗಿದ್ರೆ 7 ಸೈನ್ಸ್ ಟೂರಿಸಂ ಅವರು
ಕನ್ನಡ ಟೂರ್ ಮ್ಯಾನೇಜರ್ ನಿಮ್ಮೊಟ್ಟಿಗೆ ಕಳಿಸ್ಕೊಟ್ಟು ಇಡೀ ಟ್ರಿಪ್ನ ಮ್ಯಾನೇಜ್ ಮಾಡ್ತಾರೆ. ಇಡೀ ಟ್ರಾವೆಲ್ನುದ್ದಕ್ಕೂ ನಿಮ್ಮೊಂದಿಗೆ ಇರ್ತಾರೆ. ಈ ಪ್ಯಾಕೇಜ್ಗೆ ಆಸಕ್ತರು ಕಾಲ್ ಮಾಡಿ ಬುಕ್ ಮಾಡ್ಕೊಂಡು ಹೋಗಿ ಬರ್ಬೋದು. ಅಮೆರಿಕ ಅಧ್ಯಕ್ಷ ಟ್ರಂಪ್ಗೆ ಇರಾನ್ ಮೇಲೆ ಯುದ್ಧ ಮಾಡೋ ಪವರ್ ಅನ್ನ ಕಟ್ ಮಾಡೋಕೆ ಸೆನೆಟ್ನಲ್ಲಿ ಹೊಸ ರೆಸಲ್ಯೂಷನ್ ಪಾಸ್ ಮಾಡಲಾಗಿದೆ. ಮಂಗಳವಾರ ನಡೆದ ವೋಟಿಂಗ್ನಲ್ಲಿ ಟ್ರಂಪ್ ಪಾರ್ಟಿಯ 4 ಸಂಸದರು ಡೆಮೊಕ್ರಾಟ್ಸ್ ಜೊತೆ ಸೇರಿ ಟ್ರಂಪ್ ವಿರುದ್ಧವೇ ವೋಟ್ ಹಾಕಿದ್ದಾರೆ. ಈ ರೆಸಲ್ಯೂಷನ್ಗೆ ಸೆನೆಟ್ನಲ್ಲಿ 50-47 ಅಂತರದಲ್ಲಿ ವೋಟ್ ಬಿದ್ದಿದೆ. ಸೆನೆಟ್ ಪರ್ಮಿಷನ್ ಇಲ್ಲದೆ ಟ್ರಂಪ್ ತಾವಾಗಿನೇ ಇರಾನ್ ಮೇಲೆ ಮಿಲಿಟರಿ ಆಕ್ಷನ್ ತಗೋಬಾರದು ಅಂತ ಈ ಬಿಲ್ನಲ್ಲಿ ಹೇಳಲಾಗಿದೆ. ಕಳೆದ ಫೆಬ್ರವರಿಯಿಂದ ಇಲ್ಲಿ ತನಕ 7 ಬಾರಿ ಈ ಬಿಲ್ ಪಾಸ್ ಮಾಡೋಕೆ ಪ್ರಯತ್ನ ಪಡಲಾಗಿತ್ತು. ಆದರೆ ಇದೇ ಮೊದಲ ಬಾರಿಗೆ ಸಕ್ಸಸ್ ಸಿಕ್ಕಿದೆ. ಹೀಗಂತ ಇದೇ ಫೈನಲ್ ಅಲ್ಲ. ಇನ್ನು ಈ ಬಿಲ್ ಅಮೆರಿಕದ ಹೌಸ್ ಆಫ್ ರೆಪ್ರೆಸೆಂಟೇಟಿವ್ಸ್ನಲ್ಲಿ ಮೂವ್ ಆಗಬೇಕು. ಟ್ರಂಪ್ ಸೈನ್ ಬೀಳಬೇಕು. ಹೀಗೆ ತುಂಬಾ ಪ್ರೊಸೀಜರ್ಸ್ ಇದಾವೆ. ಏನು PM ನರೇಂದ್ರ ಮೋದಿ ಅವರ ನಾರ್ವೆ ಪ್ರವಾಸದ ವೇಳೆಗ ಮತ್ತೊಂದು ಹೊಸ ವಿವಾದ ಉಂಟಾಗಿದೆ. ಭಾರತವನ್ನ ಏನು ಹೇಳ್ತಿದ್ರು ಒಂದು ಕಾಲದಲ್ಲಿ ವಿದೇಶಿಗರು ಯಾವ ರೀತಿ ಲೇವಡಿ ಮಾಡ್ತಾ ಇದ್ರು, ಹಾವಾಡಿಗರ ರಾಷ್ಟ್ರ ಅಂತ ಕರಿತಾ ಇದ್ರಲ್ವಾ. ಈಗ PM ಮೋದಿಯನ್ನ ಆ ರೀತಿ ತೋರಿಸಿದ್ದಾರೆ. ಮೋದಿ ಅವ್ರನ್ನ ಹಾವಾಡಿಗನಂತೆ ಚಿತ್ರಿಸಿ ಅವಮಾನ ಮಾಡಿದ್ದಾರೆ. ಆಸ್ಟಿನ್ ಪೋಸ್ಟನ್ ಅನ್ನೋ ಪತ್ರಿಕೆಯಲ್ಲಿ ಈ ಕಾರ್ಟೂನ್ ಪ್ರಕಟ ಮಾಡಲಾಗಿದೆ. ಒಬ್ಬ ಬುದ್ಧಿವಂತ ಮತ್ತು ಕಿರಿಕಿರಿ ಮಾಡೋ ವ್ಯಕ್ತಿ ಅಂತ ಈ ಕಾರ್ಟೂನ್ಗೆ ಹೆಡ್ಡಿಂಗ್ ಕೊಡಲಾಗಿದೆ. ಎ ಕ್ಲೆವರ್ ಆ್ಯಂಡ್ ಸ್ಲೈಟ್ಲಿ ಅನೋಯಿಂಗ್ ಮ್ಯಾನ್ ಅಂತ. ಕಾರ್ಟೂನ್ನಲ್ಲಿ ಮೋದಿಯವರು ಪುಂಗಿ ಊತ್ತಿರೋ ಹಾಗೆ ಮತ್ತು ಅವರ ಮುಂದೆ ಹಾವಿನ ಆಕಾರದ ಇಂಧನ ಪೈಪ್ ಇರೋ ರೀತಿ ಚಿತ್ರಿಸಲಾಗಿದೆ. ಹೀಗಾಗಿ ಈ ಕಾರ್ಟೂನ್ ಬಗ್ಗೆ ಸಿಕ್ಕಾಪಟ್ಟೆ ಆಕ್ರೋಶ ವ್ಯಕ್ತವಾಗ್ತಿದೆ. ನಾರ್ವೆ ಪತ್ರಿಕೆಯ ಈ ನಡೆ ಶುದ್ಧ ಜನಾಂಗೀಯ ನಿಂದನೆ ಅಂತ ನೆಟ್ಟಿಗರು ಕಿಡಿಕಾರಿದ್ದಾರೆ. ಇದಕ್ಕೂ ಮುನ್ನ ಪತ್ರಿಕಾಗೋಷ್ಠಿಯಲ್ಲಿ ನಾರ್ವೆ ಪತ್ರಕರ್ತೆಯೊಬ್ಬರು ಮೋದಿ ಅವರನ್ನ ಪದೇ ಪದೇ ಕರೆದು ಪ್ರಶ್ನೆಗಳನ್ನ ಕೇಳಿ ಮೋದಿ ಅವರು ಅವಾಗ ಉತ್ತರ ಕೊಟ್ಟಿರಲಿಲ್ಲ. ಆಮೇಲೆ ಅವರು ಅದನ್ನ ಕಂಟಿನ್ಯೂಸ್ಲಿ ಪೋಸ್ಟ್ಗಳನ್ನೆಲ್ಲ ಹಾಕಿ ಮೋದಿಗೆ ಮುಜುಗರ ಉಂಟಾಗೋ ರೀತಿ ಮಾಡಿದ್ರು. ಇವರು ಉತ್ತರನೇ ಕೊಡಲ್ಲ ಅಂತ ಹೇಳಿ. ಅದರ ಬೆನ್ನಲ್ಲೇ ಈಗ ಈ ಕಾರ್ಟೂನ್ ವಿವಾದ ಹುಟ್ಕೊಂಡಿದೆ. ಮತ್ತೊಂದು ಕಡೆ ಮೋದಿಗೆ ಪ್ರಶ್ನೆ ಕೇಳಿದ್ದ ನಾರ್ವೆ ಪತ್ರಕರ್ತೆ ಹೆಲ್ಲಿ ಲಿಂಗ್ ಅವರ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಅಕೌಂಟ್ಗಳು ಸಸ್ಪೆಂಡ್ ಆಗಿವೆ. ಈ ಬಗ್ಗೆ ಸ್ವತಃ ಹೆಲ್ಲಿ ಲಿಂಗ್ ತಮ್ಮ ಎಕ್ಸ್ ಅಕೌಂಟ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ಪತ್ರಿಕಾ ಸ್ವಾತಂತ್ರ್ಯಕ್ಕಾಗಿ ನಾನು ತೆರತಾ ಇರೋ ಸಣ್ಣ ಬೆಲೆ ಇದು ಅಂತ ಹೇಳಿದ್ದಾರೆ. ಇನ್ನು 5 ರಾಷ್ಟ್ರಗಳ ಪ್ರವಾಸದಲ್ಲಿರೋ PM ನರೇಂದ್ರ ಮೋದಿ ಈಗ ಇಟಲಿ ರಾಜಧಾನಿ ರೋಮ್ ತಲುಪಿದ್ದಾರೆ. ಏರ್ಪೋರ್ಟ್ಗೆ ಬಂದಿಳಿದ ತಕ್ಷಣ ಮೋದಿ ಅವರನ್ನ ಇಟಲಿಯ ಡೆಪ್ಯೂಟಿ PM ಆಂಟೋನಿಯೋ ತಜಾನಿ ರಿಸೀವ್ ಮಾಡಿಕೊಂಡ್ರು. ಬಳಿಕ ರಾತ್ರಿ ಇಟಲಿ ಪ್ರಧಾನಿ ಜಾರ್ಜಿಯಾ ಮೆಲನಿ ಮೋದಿಯನ್ನ ಮೀಟ್ ಮಾಡಿದ್ರು. ಈ ವೇಳೆ ಮೆಲನಿ ಮೋದಿಗಾಗಿ ಡಿನ್ನರ್ ಆಯೋಜನೆ ಮಾಡಿದ್ರು. ಜೊತೆಗೆ ರೋಮ್ನ ಐತಿಹಾಸಿಕ ಕೊಲೋಸಿಯಂ ಸ್ಮಾರಕಕ್ಕೂ ಕೂಡ ಭೇಟಿ ಕೊಟ್ಟಿದ್ರು. ಹಾಗೆ ಒಟ್ಟೊಟ್ಟಿಗೆ ಕಾರ್ ರೈಡ್ ಕೂಡ ಮಾಡಿದ್ದಾರೆ. ಈ ಬಗೆಗಿನ ಫೋಟೋಗಳನ್ನು ಮೋದಿ ಎಕ್ಸ್ನಲ್ಲಿ ಶೇರ್ ಮಾಡಿದ್ದಾರೆ. ಇನ್ನು ಮೆಲನಿ ಮೋದಿ ಜೊತೆಗಿರೋ ಫೋಟೋವನ್ನ ಎಕ್ಸ್ನಲ್ಲಿ ಹಾಕಿ ವೆಲ್ಕಮ್ ಟು ರೋಮ್ ಮೈ ಫ್ರೆಂಡ್ ಅಂತ ಬರ್ಕೊಂಡಿದ್ದಾರೆ. ಇದೇ ವೇಳೆ ಮೋದಿ ಚಾಲಾಕಿ ಬುದ್ಧಿಯನ್ನ ತೋರಿಸಿದ್ದಾರೆ. ಮೆಲನಿಗೆ ಫೇಮಸ್ ಮೆಲಡಿ ಚಾಕ್ಲೇಟ್ ಪ್ಯಾಕೆಟ್ ಅನ್ನ ಗಿಫ್ಟ್ ಹಾಕೊಟ್ಟಿದ್ದಾರೆ. ಯಾಕೆ ಹೇಳಿ, ಮೋದಿ ಮೆಲನಿ ಮೆಲಡಿ ಅಂತ ಹೇಳಿ ಕೆಲವರೆಲ್ಲ ಕರೀತಾರಲ್ಲ ಇವರಿಬ್ಬರನ್ನ. ಮೋದಿಗೆ ಈ ಐಡಿಯಾ ಯಾರು ಕೊಟ್ಟಿದ್ದಾರೆ ಅವರಿಗೆ ಹೊಳಿತಾ ಇಲ್ಲ ಗೊತ್ತಿಲ್ಲ. ಮೆಲಡಿ ಅಂತ ಒಂದು ಚಾಕ್ಲೇಟ್ ಇದೆ ಗೊತ್ತಾ ಇಂಡಿಯಾದಲ್ಲಿ, ಅದರ ಪ್ಯಾಕೆಟ್ ಅಂತ ಕೊಟ್ಟಿದ್ದಾರೆ. ಮೆಲಡಿ ಅಂತ ಹೇಳಿ. ಇದಕ್ಕೆ ಮೆಲನಿ ಮೋದಿಗೆ ಥ್ಯಾಂಕ್ಸ್ ಕೂಡ ಹೇಳಿದ್ದಾರೆ. ಇನ್ನು ಮೋದಿ ಮೆಲನಿ ನಡುವೆ ದ್ವಿಪಕ್ಷೀಯ ಮಾತುಕತೆ ನಡೆಯುತ್ತೆ. ರಕ್ಷಣಾ, ವ್ಯಾಪಾರ, ತಂತ್ರಜ್ಞಾನ ಮತ್ತು ಕ್ಲೀನ್ ಎನರ್ಜಿ ಸೇರಿ ಹಲವು ವಿಚಾರಗಳ ಬಗ್ಗೆ ಮಹತ್ವದ ಚರ್ಚೆ ಮತ್ತು ಒಪ್ಪಂದಗಳಾಗೋ ಸಾಧ್ಯತೆ ಇದೆ. ಮತ್ತೊಂದು ಕಡೆ ರಷ್ಯಾ ಅಧ್ಯಕ್ಷ ಪುಟಿನ್ ಚೀನಾಗೆ ಹೋಗಿದ್ದಾರೆ. ಟ್ರಂಪ್ ಕಾಲ್ ಕೇಳ್ತಿದ್ದ ಹಾಗೆ ಚೀನಾದಿಂದ ಅಲ್ಲಿಂದ ಹೊರ ಬರ್ತಿದ್ದ ಹಾಗೆ ಅಲ್ಲಿಗೆ ಪುಟಿನ್ ಹೋಗಿದ್ದಾರೆ. 2 ದಿನಗಳ ಪ್ರವಾಸ. ಪುಟಿನ್ರನ್ನ ಚೀನಾ ವಿದೇಶಾಂಗ ಸಚಿವ ವಾಂಗ್ ಈ ವೆಲ್ಕಮ್ ಮಾಡಿಕೊಂಡ್ರು. ನಂತರ ಚೀನಾದ ಗ್ರೇಟ್ ಹಾಲ್ ಆಫ್ ದಿ ಪೀಪಲ್ ಶಾಸಕಾಂಗ ಭವನ ತರ ಆ ಕಟ್ಟಡದ ಬಳಿ ಶಿ ಜಿನ್ಪಿಂಗ್ ಪುಟಿನ್ರನ್ನ ಭೇಟಿಯಾದರು. ಅದಾದ ನಂತರ ಇಬ್ಬರು ನಾಯಕರು ದ್ವಿಪಕ್ಷೀಯ ಬಾಂಧವ್ಯ, ಆರ್ಥಿಕ ಸಹಕಾರದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ. ಇದೇ ವೇಳೆ ಜಿನ್ಪಿಂಗ್ ಪುಟಿನ್ ಜೊತೆಗೆ ಯುಕ್ರೇನ್ ಯುದ್ಧ, ಮಿಡಲ್ ಈಸ್ಟ್ನ ಈಗಿನ ಕ್ರೈಸಿಸ್ ಬಗ್ಗೆ ಚರ್ಚೆ ಮಾಡ್ತಾರೆ ಅನ್ನೋ ಮಾಹಿತಿ ಇದೆ. ಇದು ಪುಟಿನ್ ಚೀನಾಗೆ ಕೊಡ್ತಾ ಇರೋ 25ನೇ ಅಧಿಕೃತ ಭೇಟಿ. ಹಾಗೆ ಚೀನಾ ಅಧ್ಯಕ್ಷ ಶಿ ಜಿನ್ಪಿಂಗ್ ಜೊತೆಗೆ ಈವರೆಗೆ 40 ಸಲ ಮೀಟ್ ಮಾಡಿದ್ದಾರೆ. ಈ ನಡುವೆ ರಷ್ಯಾ ಸೇನೆಗೆ ಚೈನಾ ಸೀಕ್ರೆಟ್ ಆಗಿ ಟ್ರೈನಿಂಗ್ ಕೊಟ್ಟಿರೋ ಬಗ್ಗೆ ಸ್ಫೋಟಕ ಮಾಹಿತಿ ಹೊರಬಿದ್ದಿದೆ. ಯುಕ್ರೇನ್ ವಿರುದ್ಧ ಹೋರಾಡೋಕೆ ಚೀನಾ ಈ ರಹಸ್ಯ ತರಬೇತಿಯನ್ನು ಕೊಟ್ಟಿದೆ. ಹೀಗಂತ ಯುರೋಪಿಯನ್ ಗುಪ್ತಚರ ಸಂಸ್ಥೆಗಳನ್ನು ಉಲ್ಲೇಖಿಸಿ ರಾಯ್ಟರ್ಸ್ ರಿಪೋರ್ಟ್ ಮಾಡಿದೆ. ಅದರಂತೆ ಕಳೆದ ವರ್ಷ ಚೀನಾದಲ್ಲಿ ಸುಮಾರು 200 ರಷ್ಯಾ ಯೋಧರಿಗೆ ಟ್ರೈನಿಂಗ್ ಕೊಡಲಾಗಿದೆ. ಡ್ರೋನ್ ಬಳಕೆ, ಎಲೆಕ್ಟ್ರಾನಿಕ್ ವಾರ್ಫೇರ್ ಬಗ್ಗೆನೇ ಹೆಚ್ಚಿನ ತರಬೇತಿ ಕೊಡಲಾಗಿದೆ. ಈಗ ಆ ಯೋಧರು ಯುಕ್ರೇನ್ ಯುದ್ಧ ಭೂಮಿಯಲ್ಲಿ ಹೋರಾಡ್ತಿದ್ದಾರೆ. 2025 ಜುಲೈನಲ್ಲಿ ಬೀಜಿಂಗ್ನಲ್ಲಿ ಈ ಬಗ್ಗೆ ರಹಸ್ಯ ಒಪ್ಪಂದ ಕೂಡ ಆಗಿತ್ತು ಅಂತ ರಿಪೋರ್ಟ್ನಲ್ಲಿ ಉಲ್ಲೇಖ ಮಾಡಲಾಗಿದೆ. ಅತ್ತ ಚೀನಾ ಭೇಟಿ ವೇಳೆ ಟ್ರಂಪ್ಗೆ ಜಿನ್ಪಿಂಗ್ ಪುಟಿನ್ ಬಗ್ಗೆ ಒಂದು ಮಾತನ್ನ ಹೇಳಿದ್ದಾರೆ ಅನ್ನೋ ವದಂತಿ ಹರಡಿತ್ತು. ಯುಕ್ರೇನ್ ಮೇಲೆ ದಾಳಿ ಮಾಡಿದಕ್ಕೆ ಪುಟಿನ್ಗೆ ಮುಂದೆ ಪಶ್ಚಾತ್ತಾಪ ಆಗಬಹುದು ಅಂತ ಜಿನ್ಪಿಂಗ್ ಹೇಳಿದ್ರು ಅಂತ ಹೇಳಲಾಗಿತ್ತು. ಆದ್ರೀಗ ಚೀನಾ ಇದೆಲ್ಲ ಸುಳ್ಳು, ನಾವು ಹಂಗೆ ಹೇಳಿಲ್ಲ, ಪುಟಿನ್ ಬಗ್ಗೆ ಆ ಥರ ಕೆಟ್ಟ ಕಾಮೆಂಟ್ ನಾವು ಮಾಡಿಲ್ಲ ಅಂತ ಚೀನಾ ಹೇಳಿದೆ. ಏನು ಬಾಂಗ್ಲಾದೇಶದ ಚಟೋಗ್ರಾಮ್ನಲ್ಲಿ ಭಾರತದ ರಾಜತಾಂತ್ರಿಕರೊಬ್ಬರು ಮೃತಪಟ್ಟ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದಾರೆ. ಇವ್ರನ್ನ ನರೇನ್ ಧರ್ ಅಂತ ಗುರುತಿಸಲಾಗಿದೆ. ರಾಯಭಾರ ಕಚೇರಿಯಲ್ಲಿ ಇವರ ದೇಹ ಸಿಕ್ಕಿದೆ ಅಂತ ಬಾಂಗ್ಲಾ ಪೊಲೀಸರು ಹೇಳಿದ್ದಾರೆ. ಮೂಲತಃ ಚಂಡೀಗಢದವರು ರಾಯಭಾರ ಕಚೇರಿಯಲ್ಲಿ ಅಸಿಸ್ಟೆಂಟ್ ಪ್ರೋಟೋಕಾಲ್ ಆಫೀಸರ್ ಆಗಿ ಕೆಲಸ ಮಾಡ್ತಾ ಇದ್ರು.
ಸದ್ಯ ಹೃದಯಾಘಾತ ಉಂಟಾಗಿ ಈ ಅಧಿಕಾರಿ ಪ್ರಾಣ ಕಳ್ಕೊಂಡಿರಬಹುದು ಅಂತ ಪೊಲೀಸರು ಅನುಮಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಮರಣೋತ್ತರ ಪರೀಕ್ಷೆಯ ವರದಿ ಬಂದ ಮೇಲೆ ಸಾವಿಗೆ ನಿಖರ ಕಾರಣ ಸ್ಪಷ್ಟವಾಗುತ್ತೆ. ಘಟನೆ ಬಗ್ಗೆ ಢಾಕಾ ಮತ್ತು ಚಟೋಗ್ರಾಂನಲ್ಲಿರೋ ಭಾರತದ ರಾಯಭಾರ ಕಚೇರಿಗಳು ಯಾವುದೇ ಪ್ರತಿಕ್ರಿಯೆ ಇನ್ನೂ ಕೂಡ ಕೊಟ್ಟಿಲ್ಲ. ತನಿಖೆ ನಡೀತಾ ಇದೆ. ಇನ್ನು ಬಾಂಗ್ಲಾದಲ್ಲಿ ಅಮೆರಿಕ ಯುದ್ಧ ನೌಕೆಗಳನ್ನು ನಿಯೋಜಿಸೋಕೆ ಪ್ಲಾನ್ ಮಾಡಿದೆ ಅಂತ ರಿಪೋರ್ಟ್ ಆಗಿದೆ. ಬಂಗಾಳ ಕೊಲ್ಲಿಯಲ್ಲಿ ಸೇನಾ ಪ್ರಾಬಲ್ಯ ಹೆಚ್ಚಿಸೋಕೆ ಅಮೆರಿಕ ಈ ಮಹತ್ವದ ಹೆಜ್ಜೆ ಇಡ್ತಾ ಇದೆ. ಇದಕ್ಕಾಗಿ ಅಮೆರಿಕ ಮತ್ತು ಬಾಂಗ್ಲಾ ನಡುವೆ ಮಹತ್ವದ ಒಪ್ಪಂದಗಳು ಆಗ್ತಿವೆ ಅಂತ ಬೆಂಗಳೂರು ಮೂಲದ ಮರೈನ್ ಇನ್ಸೈಟ್ ನ್ಯೂಸ್ ರಿಪೋರ್ಟ್ ಮಾಡಿದೆ. ಈ ಡೀಲ್ನಿಂದಾಗಿ ಅಮೆರಿಕದ ಯುದ್ಧ ನೌಕೆಗಳಿಗೆ ಬಾಂಗ್ಲಾ ಬಂದರುಗಳಲ್ಲಿ ನೇರ ಆಕ್ಸೆಸ್ ಸಿಗುತ್ತೆ. ಚಿತ್ತಗಾಂಗ್, ಮಾತರ್ಬಾರಿ ಬಂದರುಗಳಲ್ಲಿ ಈ ನೌಕೆಗಳ ಮೇಂಟೆನೆನ್ಸ್, ಇಂಧನ ಭರ್ತಿಗೆ ಅವಕಾಶ ಸಿಗುತ್ತೆ. ಹೀಗಾಗಿ ಅಮೆರಿಕದ ಈ ನಡೆ ಬಾಂಗ್ಲಾ ಪಕ್ಕದಲ್ಲಿರೋ ಭಾರತ ಮತ್ತು ಚೀನಾಗೆ ಹುಬ್ಬೇರಿಸ್ತಾ ಇದೆ. ಬಂಗಾಳ ಕೊಲ್ಲಿಯಲ್ಲಿ ಭಾರತ ಬಲಿಷ್ಠ ನೌಕಾಪಡೆ, ಜಲಂತರ್ಗಾಮಿ ನೆಲೆಗಳನ್ನು ಹೊಂದಿ ಪ್ರಾಬಲ್ಯ ಮೆರಿತಾ ಇದೆ. ಹೀಗಿರುವಾಗ ಅಮೆರಿಕದ ಎಂಟ್ರಿ ಈ ಭಾಗದಲ್ಲಿ ಭಾರತದ ಈ ಪವರ್ ಬ್ಯಾಲೆನ್ಸ್ ಅನ್ನ ಇಂಬ್ಯಾಲೆನ್ಸ್ ಮಾಡೋ ಒಂದು ಸ್ಟೆಪ್ ಆಗುತ್ತೆ ಇದು. ಇನ್ನು ಬಾಂಗ್ಲಾದೇಶ ತನ್ನ 70% ಶಸ್ತ್ರಾಸ್ತ್ರಗಳನ್ನ ಚೀನಾದಿಂದಲೇ ಆಮದು ಮಾಡ್ಕೊಳ್ತಿದೆ. ಆದ್ರೀಗ ಅಮೆರಿಕ ಜೊತೆಗೂ ಬಾಂಗ್ಲಾ ರಕ್ಷಣಾ ಹಾಗೂ ವ್ಯಾಪಾರ ಒಪ್ಪಂದಗಳನ್ನ ಮಾಡ್ಕೊಳ್ತಿದೆ. ಸೇನಾ ನೆಲೆ ಕೊಡ್ಲಿಲ್ಲ ಅಂತ ಹೇಳಿ ನನ್ನನ್ನು ಅಧಿಕಾರದಿಂದ ಕಿತ್ತು ಹಾಕಿದ್ರು ಅಂತ ಹಸೀನಾ ಆರೋಪ ಮಾಡಿದ್ರು. ಅದರ ಬೆನ್ನಲ್ಲೇ ಈ ವರದಿ ಹೊರಬಿದ್ದಿರೋದು ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಮತ್ತೊಂದು ಕಡೆ ಅಮೆರಿಕ ನ್ಯಾಟೋ ಕಂಟ್ರೀಸ್ಗೆ ಕೊಡೋ ಮಿಲಿಟರಿ ಸಪೋರ್ಟ್ ಅನ್ನ ಕಮ್ಮಿ ಮಾಡೋಕೆ ಪ್ಲಾನ್ ಮಾಡ್ತಿದೆ. ಈ ವಾರ ಬೆಲ್ಜಿಯಂನ ಡಿಫೆನ್ಸ್ ಮೀಟಿಂಗ್ ನಲ್ಲಿ ಪೆಂಟಗನ್ ಈ ನಿರ್ಧಾರವನ್ನು ಅಧಿಕೃತವಾಗಿ ಪ್ರಕಟಿಸಬಹುದು ಅಂತ ಹೇಳಲಾಗ್ತಿದೆ. ಈ ನಡುವೆ ಅಮೆರಿಕದ ಸೆಕ್ರೆಟರಿ ಆಫ್ ಸ್ಟೇಟ್ ಮಾರ್ಕೋ ರೂಬಿಯೋ ಇದೇ ಮೇ 23ರಿಂದ 26ನೇ ತಾರೀಕಿನ ತನಕ ಭಾರತಕ್ಕೆ ಭೇಟಿ ಕೊಡ್ತಾ ಇದ್ದಾರೆ. ಟ್ರಂಪ್ ಆಡಳಿತದಲ್ಲಿ ವಿದೇಶಾಂಗ ಕಾರ್ಯದರ್ಶಿ ಆದ್ಮೇಲೆ ಇದು ಅವರ ಮೊದಲ ಭಾರತ ಭೇಟಿ. ಟ್ರೇಡ್, ಡಿಫೆನ್ಸ್ ಮತ್ತು ಎನರ್ಜಿ ಸೆಕ್ಟರ್ನಲ್ಲಿ ಸಹಕಾರ ಹೆಚ್ಚಿಸುವ ಕುರಿತು ಎಸ್ ಜೈಶಂಕರ್ ಅವರೊಂದಿಗೆ ಅವರು ಮಾತುಕತೆ ನಡೆಸ್ತಾರೆ. ದಿಲ್ಲಿ, ಕೋಲ್ಕತ್ತಾ, ಆಗ್ರಾ ಮತ್ತು ಜೈಪುರ್ಗೆ ಭೇಟಿ ಕೊಡ್ತಾರೆ. ಇನ್ನು ನಮ್ಮ ವಾಯುಪಡೆ ಮುಖ್ಯಸ್ಥ ಅಮರ್ ಪ್ರೀತ್ ಸಿಂಗ್ ಶ್ರೀಲಂಕಾ ಪ್ರವಾಸ ಕೈಗೊಂಡಿದ್ದಾರೆ. ಇದು 3 ದಿನಗಳ ಅಫಿಷಿಯಲ್ ವಿಸಿಟ್. ಮೇ 21ರವರೆಗೂ ಕೂಡ ಎಪಿ ಸಿಂಗ್ ಶ್ರೀಲಂಕಾದಲ್ಲಿರ್ತಾರೆ. ರಕ್ಷಣಾ ಸಂಬಂಧ, ಮಿಲಿಟರಿ ಕೋಆಪರೇಷನ್ ಇನ್ನಷ್ಟು ಸ್ಟ್ರಾಂಗ್ ಮಾಡೋದು ಈ ಭೇಟಿಯ ಉದ್ದೇಶ. ಇನ್ನು ಪಾಕ್ನ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ರನ್ನ ಅಧಿಕಾರದಿಂದ ಕೆಳಗಿಳಿಸೋದ್ರಲ್ಲಿ ಅಮೆರಿಕದ ಕೈವಾಡ ಇತ್ತು ಅನ್ನೋ ರಿಪೋರ್ಟ್ ಇತ್ತಲ್ಲ, ಡ್ರಾಪ್ ಸೈಟ್ ಅನ್ನು ಇನ್ವೆಸ್ಟಿಗೇಟಿವ್ ನ್ಯೂಸ್ ಪೋರ್ಟಲ್ ರಿಪೋರ್ಟ್ ಮಾಡಿತ್ತು. ಈ ಬಗ್ಗೆ ಅಮೆರಿಕ ಪ್ರತಿಕ್ರಿಯೆ ಕೊಟ್ಟಿದೆ. ಪಾಕಿಸ್ತಾನದ ಪಾಲಿಟಿಕ್ಸ್ ಬಗ್ಗೆ ಅಲ್ಲಿನ ಜನರೇ ನಿರ್ಧಾರ ಮಾಡ್ತಾರೆ ಅಂತ ಅಮೆರಿಕದ ಸ್ಟೇಟ್ ಡಿಪಾರ್ಟ್ಮೆಂಟ್ ವಕ್ತಾರ ಟಾಮಿ ಪಿಗೋಟ್ ಹೇಳಿದ್ದಾರೆ. ನಮ್ದೇನು ಪಾತ್ರ ಇಲ್ಲ ಅಂತ ಹೇಳಿದ್ದಾರೆ. ಇನ್ನು ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ಮಾತನಾಡಿದ್ದಾರೆ. ಈ ಭಾಗದಲ್ಲಿ ದಕ್ಷಿಣ ಏಷ್ಯಾ ಮತ್ತು ಮಿಡಲ್ ಈಸ್ಟ್ ನಲ್ಲಿ ಪಾಕಿಸ್ತಾನ ಶಾಂತಿ ಮತ್ತು ಸ್ಥಿರತೆ ಕಾಪಾಡೋ ಮುಖ್ಯವಾದ ರಾಷ್ಟ್ರ ಅಂತ ಹೇಳಿದ್ದಾರೆ. ಈ ಪ್ರದೇಶದಲ್ಲಿ ಅಭಿವೃದ್ಧಿ ಮತ್ತು ಶಾಂತಿ ತರೋಕೆ ನಮ್ಮ ದೇಶ ದೊಡ್ಡ ಮಟ್ಟದಲ್ಲಿ ಶ್ರಮಿಸ್ತಾ ಇದೆ ಅಂತ ಶಹಬಾಜ್ ಶರೀಫ್ ಹೇಳಿದ್ದಾರೆ. ವಿಪರ್ಯಾಸ ಅಂದರೆ ಇದೇ ದೇಶದಲ್ಲಿ ದಿನ ಒಂದಿಲ್ಲೊಂದು ದಾಳಿ ಆಗ್ತಾನೆ ಇರುತ್ತೆ. ದಿನ ಒಳಗಡೆನೆ ಹರಿದು ಹೋಗ್ತಿದೆ ದೇಶ. ಅವರು ಶಾಂತಿ ದೂತರಂತೆ. ಇತ್ತ ಪಾಕ್ ಭಾರತದ ವಿಮಾನಗಳ ಹಾರಾಟಕ್ಕೆ ವಿಧಿಸಿದ್ದ ನಿರ್ಬಂಧವನ್ನ ಮತ್ತೆ ವಿಸ್ತರಿಸಿದೆ. ಜೂನ್ 24ರವರೆಗೂ ನಿಷೇಧ ಹೇರಿದೆ. ಭಾರತ ಕೂಡ ಹಿಂಗೆ ಮಾಡಿದೆ. ಪಾಕ್ ವಿಮಾನಗಳಿಗೆ ಏರ್ ಸ್ಪೇಸ್ ಅನ್ನ ಬಂದ್ ಮಾಡಿದೆ. ಇನ್ನು ನ್ಯೂಜಿಲೆಂಡ್ ಸರ್ಕಾರ ತನ್ನ ದೇಶದ 14% ಅಂದ್ರೆ 9,000 ಸರ್ಕಾರಿ ಕೆಲಸಗಳನ್ನ ಕಟ್ ಮಾಡ್ತಿದೆ. 2029ರ ತನಕ ಈ ಪ್ಲಾನ್ ಹಾಕೊಂಡಿದೆ. ಮುಂದಿನ 3 ವರ್ಷ ಬಜೆಟ್ ಕಟ್ ಮಾಡಿ $1.4 ಬಿಲಿಯನ್ ಉಳಿಸ್ತೀವಿ ಅಂತ ನ್ಯೂಜಿಲೆಂಡ್ನ ಫಿನಾನ್ಸ್ ಮಿನಿಸ್ಟರ್ ಕೊಲಾ ವೆಲ್ಲಿಸ್ ಹೇಳಿದ್ದಾರೆ. ಇಲಾಖೆಗಳನ್ನ ಕಮ್ಮಿ ಮಾಡಿ ಅಲ್ಲಿ AI ಟೆಕ್ನಾಲಜಿ ಬಳಸಲಾಗುತ್ತೆ. ಆದರೆ ಆರ್ಮಿ, ಟೀಚರ್ಸ್, ಡಾಕ್ಟರ್ಗಳಿಗೆ ಈ ಜಾಬ್ ಕಟ್ನಿಂದ ವಿನಾಯಿತಿ ಇದೆ ಅಂತ ಹೇಳಿದ್ದಾರೆ. ಸರ್ಕಾರದ ಈ ನಿರ್ಧಾರಕ್ಕೆ ಭಾರಿ ವಿರೋಧ ವ್ಯಕ್ತವಾಗ್ತಾ ಇದೆ. ಇನ್ನು ಟೆಕ್ ದೈತ್ಯ ಮೆಟಾ ಕೂಡ ತನ್ನ ಗ್ಲೋಬಲ್ ಉದ್ಯೋಗಿಗಳಲ್ಲಿ 10% ಅಂದ್ರೆ 8,000 ಉದ್ಯೋಗಿಗಳನ್ನ ತೆಗೆದುಹಾಕೋಕೆ ಶುರು ಮಾಡಿದೆ. ಸಿಂಗಪೂರ್ನಲ್ಲಿರೋ ಉದ್ಯೋಗಿಗಳಿಗೆ ಬುಧವಾರ ಬೆಳಗ್ಗೆ ಲೇ ಆಫ್ ಬಗ್ಗೆ ಇಮೇಲ್ ಕಳಿಸಲಾಗಿದೆ. ಇತ್ತ ಅಮೆರಿಕ ಮತ್ತು ಬ್ರಿಟನ್ ನಲ್ಲಿರೋ ನೌಕರರಿಗೆ ಮನೆಯಿಂದಲೇ ಕೆಲಸ ಮಾಡಿ ಅಂತ ಕಂಪನಿ ಸೂಚನೆ ಕೊಟ್ಟಿದೆ ಅಂತನೂ ಮಾಹಿತಿ ಇದೆ. AI ಮೇಲೆ ಭಾರಿ ಇನ್ವೆಸ್ಟ್ ಮಾಡ್ತಿರೋ ಮೆಟಾ ಆ ಖರ್ಚನ್ನ ಬ್ಯಾಲೆನ್ಸ್ ಮಾಡೋಕೆ ಈ ಲೇ ಆಫ್ ಮಾಡ್ತಾ ಇದೆ. ಲೇ ಆಫ್ ಜೊತೆಗೇನೆ 7,000 ಉದ್ಯೋಗಿಗಳನ್ನ ಹೊಸದಾಗಿ ಕ್ರಿಯೇಟ್ ಮಾಡಿರೋ AI ಟೀಮ್ಗಳಿಗೆ ಟ್ರಾನ್ಸ್ಫರ್ ಕೂಡ ಮಾಡ್ತಿದ್ದಾರೆ. ಅಷ್ಟು ಮಾತ್ರ ಅಲ್ಲ, 6,000 ಜಾಬ್ ಓಪನಿಂಗ್ಸ್ ಕೊಟ್ಟಿದ್ರು, ರಿಕ್ರೂಟ್ ಮಾಡ್ತೀವಿ ಅಂತ ಅದನ್ನ ಕ್ಯಾನ್ಸಲ್ ಕೂಡ ಮಾಡಿದ್ದಾರೆ. ರೀಸ್ಟ್ರಕ್ಚರಿಂಗ್ ಎಲ್ಲ ನಾವು ಮಾಡ್ತಾ ಇದ್ದೀವಿ ಅಂತ ಹೇಳಿ. ಇತ್ತ ಕಾಂಗೋದಲ್ಲಿ ಎಬೋಲಾ ವೈರಸ್ ಭಾರಿ ಆತಂಕಕ್ಕೆ ಕಾರಣವಾಗಿದೆ. ಇಲ್ಲಿವರೆಗೆ 131 ಜನ ಈ ಮಹಾಮಾರಿಗೆ ಬಲಿಯಾಗಿದ್ದಾರೆ. ಕೇವಲ 24 ಗಂಟೆಯಲ್ಲೇ 26 ಜನರ ಪ್ರಾಣ ಹೋಗಿದೆ. 516 ಶಂಕಿತ ಪ್ರಕರಣಗಳು ಪತ್ತೆಯಾಗಿವೆ. 33 ಕೇಸ್ಗಳು ಕನ್ಫರ್ಮ್ ಆಗಿವೆ. ಪಕ್ಕದ ಉಗಾಂಡದಲ್ಲೂ 2 ಪ್ರಕರಣಗಳು ರಿಪೋರ್ಟ್ ಆಗಿವೆ. ಹೀಗಾಗಿ ವಿಶ್ವ ಆರೋಗ್ಯ ಸಂಸ್ಥೆ ಕಾಂಗೋದಲ್ಲಿ ಹರಡಿರೋ ಈ ಮಹಾಮಾರಿ ಎಬೋಲಾ ಬಗ್ಗೆ ಕಳವಳ ವ್ಯಕ್ತಪಡಿಸಿದೆ. ಇನ್ನು ಚೀನಾದಲ್ಲಿ ಭಾರಿ ಮಳೆ, ಹೀಗಾಗಿ ದಕ್ಷಿಣ ಮತ್ತು ಮಧ್ಯ ಚೀನಾದಲ್ಲಿ ದೊಡ್ಡ ಪ್ರವಾಹ ಸೃಷ್ಟಿಯಾಗಿ ಭೂಕುಸಿತ ಎಲ್ಲ ಆಗಿದೆ. ಇದುವರೆಗೂ 21 ಜನರ ಪ್ರಾಣ ಹೋಗಿದೆ. ಪ್ರವಾಹದ ಅಬ್ಬರಕ್ಕೆ ಕೆಲ ರಸ್ತೆಗಳಲ್ಲಿ ಕಾರುಗಳು ಮುಳುಗಿ ಹೋಗಿವೆ. ಮುನ್ನೆಚ್ಚರಿಕಾ ಕ್ರಮವಾಗಿ ಶಾಲೆ, ವಾಣಿಜ್ಯ ಸಂಸ್ಥೆ ಹಾಗೂ ಸಾರಿಗೆ ಎಲ್ಲ ಬಂದ್ ಮಾಡಲಾಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಸ್ನೇಹಿತರೆ, ವಿಡಿಯೋ ಕೆಳಗಡೆ ಜಾಯಿನ್ ಅಂತ ಒಂದು ಆಪ್ಷನ್ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡೋ ಮೂಲಕ ಆಸಕ್ತ ವೀಕ್ಷಕರು
ಮಸ್ತ್ ಮಗ ಚಾನಲ್ಗೆ ಮೆಂಬರ್ ಆಗಿ ಸೇರ್ಬೋದು. ಎಲ್ಲ ಮೆಂಬರ್ಗಳಿಗೆ ಮೀಸಲಾಗಿರೋ ವೀಡಿಯೋಸನ್ನು ಕೂಡ ಅವಾಗ ನೋಡೋಕೆ ಶುರು ಮಾಡ್ಬೋದು, ಎಕ್ಸ್ಕ್ಲೂಸಿವ್ ವೀಡಿಯೋಸನ್ನು. ಹಾಗೂ ಹಲವಾರು ವೀಡಿಯೋಗಳ ಅರ್ಲಿ ಆಕ್ಸೆಸ್ ಕೂಡ ಜಾಯ್ನ್ ಆದವ್ರಿಗೆ ಸಿಗ್ತಾ ಇದೆ. ಅಂದರೆ ಮೆಂಬರ್ಗಳಿಗೆ ಫಸ್ಟ್ ಸಿಗುತ್ತೆ, ಉಳಿದವ್ರಿಗೆ ಬರೋಕ್ಕಿಂತ ಮುಂಚೆ. ಎಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಮ ಒಂದೊಂದು ಮೆಂಬರ್ಶಿಪ್ ಕೂಡ ನಮ್ಮ ತಂಡಕ್ಕೆ ನೀವು ಕೊಡೋ ಅತಿ ದೊಡ್ಡ ಬೆಂಬಲ ಕೂಡ ಹೌದು. ಆಸಕ್ತರು ಚೆಕ್ ಮಾಡಿ ಜಾಯಿನ್ ಬಟನ್. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ಕಾರ.